ಆರ್‌ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಮ್ಯಾಚಸ್ ಬೆಂಗಳೂರಿನಲ್ಲಿ ನಡೆಯಲಿದೆ. ಇದು ನಡೆಯುತ್ತಾ ನಡೆಯಲ್ವಾ ಅನ್ನುವಂಥ ಕನ್ಫ್ಯೂಷನ್ಸ್ ಇತ್ತು. ಸಾಕಷ್ಟು ರೂಲ್ಸ್ನ ನಂತರ ಒಂದಷ್ಟು ಮೀಟಿಂಗ್ಗಳ ನಂತರ ಫೈನಲ್ ಇದೀಗ ಆರ್‌ಸಿಬಿ ಮ್ಯಾಚ್ ಬೆಂಗಳೂರಿನಲ್ಲೇ ನಡೆಯಲಿದೆ ಅನ್ನುವಂಥ ಗುಡ್ ನ್ಯೂಸ್ ಸಿಗ್ತಾ ಇರೋದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಯೋಜನೆಗೆ ಅನುಮತಿ ಸಿಗ್ತಾ ಇದೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ಓಕೆ, ನಡೆಸಬಹುದು ಅಂತ. IPL ಪಂದ್ಯಗಳನ್ನ ವೀಕ್ಷಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರೋದು ಸರ್ಕಾರ. IPL ಉದ್ಘಾಟನಾ ಪಂದ್ಯ ಬೆಂಗಳೂರಿನಲ್ಲೇ ನಡೆಯಬಹುದಾದ ಸಾಧ್ಯತೆ ಬಹುತೇಕ ಇದೆ. ಉದ್ಘಾಟನಾ ಪಂದ್ಯವೇ ಬೆಂಗಳೂರಿನಲ್ಲಿ ನಡೆಯುವಂತ ಸಾಧ್ಯತೆ. ಪಂದ್ಯ ಆಯೋಜನೆಗೆ ಷರತ್ತುಗಳನ್ನು ಹಾಕಿದೆ ಸರ್ಕಾರ. ಗೃಹ ಇಲಾಖೆಗೆ ಷರತ್ತುಗಳನ್ನು ವಹಿಸಿರುವಂಥದ್ದು ರಾಜ್ಯ ಸರ್ಕಾರ. ಒಂದೆರಡು ದಿನಗಳಲ್ಲೇ ಗೃಹ ಇಲಾಖೆಯಿಂದ ಷರತ್ತುಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಕ್ರಿಕೆಟ್ ಪಂದ್ಯ ಆಯೋಜನೆಗೆ ಗೈಡ್ಲೈನ್ಸ್ನ ಬಿಡುಗಡೆ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ. ನ್ಯಾಯಮೂರ್ತಿ ಕುನ್ನಾ ಅವರ ವರದಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹೇಳಿದರು, ಹಿಂಗೆ ಇರಬೇಕು ಅಂತ. ಅದಕ್ಕೆಲ್ಲ ಒಪ್ಪಿಗೆಯನ್ನು ನೀಡಲಾಗಿದೆ. ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಸಂಪೂರ್ಣವಾಗಿ ಆ ಹೆಚ್ಚು ಕಮ್ಮಿಯನ್ನು ಯಾರು ವಹಿಸಬೇಕು, ಯಾರು ಜವಾಬ್ದಾರಿ ಅಂತಂದರೆ ಅದನ್ನು ಪಂದ್ಯ ಆಯೋಜಕರೇ ಅದನ್ನು ತಮ್ಮ ಹೆಗಲಿಗೆ ಹೊತ್ಕೊಳ್ಬೇಕು ಅಂತ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಗೃಹ ಇಲಾಖೆಯ ಗೈಡ್ಲೈನ್ಸ್ ಏನಿರಬಹುದು, ಇದೊಂದು ಪ್ರಶ್ನೆ ಅಲ್ವಾ. ಗೈಡ್ಲೈನ್ಸ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಹೇಳಿ? ಕಳೆದ ಬಾರಿಯ ಸಂಭ್ರಮಾಚರಣೆಯಲ್ಲಿ 11 ಅಮಾಯಕ ಜೀವಗಳು ಬಲಿಯಾಗಿರೋದು. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಗೈಡ್ಲೈನ್ಸ್ ಅನ್ನು ನೀಡಲಾಗಿದೆ. ಏನು ಗೈಡ್ಲೈನ್ಸು? ಸಾಮರ್ಥ್ಯಕ್ಕೂ ಮೀರಿ ಹೆಚ್ಚು ಜನರಿಗೆ ಅವಕಾಶವನ್ನು ನೀಡಬಾರ್ದು ಅನ್ನೋದು ಮೊದಲನೇ ಗೈಡ್ಲೈನ್ಸು. ಇಷ್ಟೇ ಜನ ಅಂತ ಲಿಮಿಟ್ಸ್ ಇದೆ. ಸುಮ್ಮನೆ ನೀವು ದನದ ದುಡ್ಡು ಥರ ತುಂಬಕ್ಕೆ ಹೋಗಬೇಡಿ. ಸಾಮರ್ಥ್ಯಕ್ಕೂ ಮೀರಿ ಜನರನ್ನು ಸೇರಿಸಬೇಡಿ. ಕ್ರಿಕೆಟ್ ನೋಡೋಕ್ಕೆ ಬರುವವರಿಗೆ ಪಾರ್ಕಿಂಗ್ ವ್ಯವಸ್ಥೆನ ಕಲ್ಪಿಸಿ. ಇದು ದೊಡ್ಡ ಸಮಸ್ಯೆ ಆಗಿತ್ತು. ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸಿದ್ರಿಂದ ಆ್ಯಂಬುಲೆನ್ಸ್ ಹೋಗೋಕ್ಕಾಗ್ತಿರ್ಲಿಲ್ಲ, ಅಗ್ನಿಶಾಮಕ ವಾಹನ ಬರೋಕ್ಕಾಗ್ತಾ ಇರಲಿಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಕಿರಿಕಿರಿ ಆಗೋದು. ಹಾಗಾಗಿ ಕ್ರಿಕೆಟ್ ನೋಡೋಕ್ಕೆ ಬರೋರಿಗೆ ಮೊದಲು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ. ಯಾವ್ಯಾವ ಪ್ಲೇಸಲ್ಲಿ ಪಾರ್ಕಿಂಗ್ ಮಾಡಬೇಕು ಅನ್ನೋದನ್ನು ತಿಳಿಸಿ. ಪೊಲೀಸ್ ಸಿಬ್ಬಂದಿ, ಬಾಂಬ್ ಡಿಟೆಕ್ಟರು, ಶ್ವಾನದಳ ಇವೆಲ್ಲವೂ ಇರಬೇಕು, ಪರಿಶೀಲನೆ ಆಗಲೇಬೇಕು. ಆಟಗಾರರಿಗೆ ಪ್ರತ್ಯೇಕ ಆಗಮನ ನಿರ್ಗಮನಕ್ಕೆ ವ್ಯವಸ್ಥೆ. ಮೊದಲು ಹೆಂಗಿತ್ತು ಹೇಳಿ? ಜನ ಎಲ್ಲ ಎಲ್ಲಿ ಬರ್ತಾರೋ ಅಲ್ಲೇ ವ್ಯವಸ್ಥೆ ಇತ್ತು. ಸೊ ನಮಗೆ ನೋಡಿ